ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಪ್ರಾಪ್ತರ ರೈಡಿಂಗ್ ಕೂಡ ಹೆಚ್ಚಾಗ್ತಾ ಇದೆ. ಕೊಡಂಗಿಲ್ಲ, ಅಪ್ರಾಪ್ತರ ಕೈಗೆ ನೀವು ಬೈಕು ಕೊಡಂಗಿಲ್ಲ, ಕಾರು ಕೊಡಂಗಿಲ್ಲ, ಇದೆಲ್ಲ ಕೂಡ ಅಕ್ಷಮ್ಯ ಅಪರಾಧ. ಹಂಗೆ ಕೊಟ್ರೆ ಪೇರೆಂಟ್ಸ್ ಕೂಡ ಅಪರಾಧಿ ಸ್ಥಾನದಲ್ಲೇ ನಿಂತ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಪೋಷಕರು ಅಲರ್ಟ್ ಆಗ್ತಾ ಇಲ್ಲ. ಅಪ್ರಾಪ್ತನಿಂದ ಕಾರು ಚಾಲನೆ ವೇಳೆ ಅಪಘಾತ ಆಗಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ಅರುಣ್ ಕುಮಾರ್ ಹಾಗೂ ವಿನಯ್ ಎಂಬುವರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಿಡಿಎ ಪಾರ್ಕ್ ಬಳಿ ಹಿಂಬದಿಯಿಂದ ಬೈಕ್ಗೆ ಕಾರು ಬಂದು ಡಿಕ್ಕಿ ಹೊಡೆದಿದೆ. ಬಟ್ ಕಾರು ಚಾಲಕ ಅಪ್ರಾಪ್ತ ಅಂತ ಹೇಳಲಾಗ್ತಾ ಇದೆ. ಡಿಕ್ಕಿ ಹೊಡೆದು ಪರಾರಿ ಆಗೋದಕ್ಕೆ ಯತ್ನ ಮಾಡಿದಾಗ ಸ್ಥಳೀಯರು ತಡೆದಿದ್ದಾರೆ. ಅಪ್ರಾಪ್ತ ಕಾರು ಚಾಲಕನನ್ನ ತರಾಟೆಗೆ ಸ್ಥಳೀಯರು ತೆಗೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಪ್ರಾಪ್ತ ಚಾಲಕ ಹಾಗೂ ಪೋಷಕರ ವಿರುದ್ಧ ದೂರು ದಾಖಲಾಗಿದೆ. ನೀವು ಅಪ್ರಾಪ್ತ ಹುಡುಗರು ಯಾರೋ ಬೈಕು ಮತ್ತೆ ಕಾರು ತಗೊಂಡು ಬಂದ್ರೆ ಅವ್ರು ಮಾತ್ರ ಅಪರಾಧಿಗಳಲ್ಲ, ಕೊಟ್ಟಂತ ಪೇರೆಂಟ್ಸ್ ಕೂಡ, ಪೋಷಕರು ಕೂಡ ಅಪರಾಧಿಗಳು ಅನ್ನೋ ರೀತಿಯಲ್ಲೇ ಕಾನೂನು ಇರೋದು. ಹಂಗಾಗಿ ಅವರು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ. ನೋಡಿ, ಈ ರೀತಿಯಾಗಿದೆ ಪರಿಸ್ಥಿತಿ. ಕಾರ್ ತಡೆದಾಗ ಗೊತ್ತಾಗಿದೆ ಆತ ಅಪ್ರಾಪ್ತ ಅಂತ. One